ಕಲ್ಲುವಳ್ಳಿ ಭಾಗದಲ್ಲಿ ನಾಳೆ ರ್ಯಾಲಿ ನಡೀತಾ ಇದೆ. ಕಲ್ಲುವಳ್ಳಿ ಭಾಗ ಅಂದ್ರೆ ಹಿರಿಯೂರು ತಾಲೂಕಿನಲ್ಲಿ ಜವನಗೊಂಡನಹಳ್ಳಿ, ಯಲ್ಲದಕೆರೆ, ದಿಂಡಾವರ, ಓಬಳಾಪುರ, ಪಿಲಾಲಿ, ಸೂರಪ್ನಟ್ಟಿ ಸುಮಾರು ಒಂದು 15-20 ಹಳ್ಳಿಗಳನ್ನ ಸೇರ್ಕೊಂಡು ಕಲ್ಲುವಳ್ಳಿ ಭಾಗ ಅಂತೇಳಿ ಕರೀಲಾಗುತ್ತೆ. ಬಹುತೇಕ ಜನ ಅಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಜೀವನವನ್ನ ಮಾಡ್ತಕ್ಕಂತ ಒಂದು ಜನ. ಸೊ ಆ ಒಂದು ಕಲ್ಲುವಳ್ಳಿ ಭಾಗ ಬೇರೆ ಯಾವ್ದು ಅಲ್ಲ, ಅದು ನನ್ನ ಊರು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಸೊ ಅಂತ ಒಂದು ಕಲ್ಲುವಳ್ಳಿ ಭಾಗ ಚಿತ್ರದುರ್ಗ ಜಿಲ್ಲೆಯ ಗಡಿ ಭಾಗ, ಗಡಿ ಪ್ರದೇಶ. ಸೊ ರಾಜಕಾರಣಿಗಳು, ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತೆಗೊಳಗಾಗಿ ಆ ಒಂದು ಕಲ್ಲುವಳ್ಳಿ ಭಾಗ ಸಂಪೂರ್ಣವಾಗಿ ಯಾವುದೇ ರೀತಿಯಾಗಿ ಅಭಿವೃದ್ಧಿಯನ್ನು ಹೊಂದದೆ, ಯಾವುದೇ ಮೂಲಭೂತ ಸೌಕರ್ಯಗಳು ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರಿಗೆ ತಲುಪದೆ ಇವತ್ತಿಗೂ ಕೂಡ ಕೂಲಿ ನಾಲಿ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಪ್ರತಿ ಚುನಾವಣೆ ಸಂದರ್ಭದಲ್ಲಿ, ಚುನಾವಣೆಯ ಮುಂಚೆ ಅಲ್ಲಿನ ಜನಗಳಿಗೆ ಇಲ್ಲ ಸಲ್ಲದ ಆಶ್ವಾಸನೆಗಳನ್ನು ಕೊಟ್ಕೊಂಡು ಸುಳ್ಳು ಸುಳ್ಳು ಭರವಸೆಗಳನ್ನ ನೀಡಿ ನಾನು ನಿಮ್ಗೆ ಅದು ಮಾಡಿಸ್ಕೊಡ್ತೀನಿ, ಇದು ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನಗಳಿಗೆ, ಅಸಹಾಯಕರಿಗೆ ಓಟ್ಗಳನ್ನ ಗಿಟ್ಟಿಸ್ತಕ್ಕಂಥ ಒಂದು ಲಾಜಿಕ್ ಅನ್ನು ಇಟ್ಕೊಂಡಿದ್ದಾರೆ. ಸ್ಥಳೀಯ ಭಾಗದಲ್ಲಿ ಬಹುತೇಕ ಅಲ್ಲಿಯ ಸಮಸ್ಯೆಗಳು ಸ್ಥಳೀಯ ನಾಯಕರಿಗೆ ಮಾತ್ರ ಗೊತ್ತಾಗಿರ್ತದೆ. ಹೊರಗಡೆಯಿಂದ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಆ ಸ್ಥಳೀಯ ಸಮಸ್ಯೆಗಳು ಅರ್ಥ ಆಗೋದಿಲ್ಲ. ಬೇರೆ ಕಡೆಯಿಂದ ಬಂದಂತ ರಾಜಕಾರಣಿ 50 ಕೋಟಿ ಖರ್ಚು ಮಾಡಿ 300 ಕೋಟಿ ಹೊಡ್ಕೊಂಡು ಹೋಗ್ತಾನೆ ಸಾರ್ವಜನಿಕರ ಒಂದು ಹೆಸರಲ್ಲಿ. ಸೊ ಇಂತಹ ಒಂದು ಪರಿಸ್ಥಿತಿನಲ್ಲಿ ಆ ಕಲ್ಲುವಳ್ಳಿ ಭಾಗ ಇದೆ. ನಾಳೆ ನೋಡಿ, ರೈತರಿಗೆ ನೀರಿಗಾಗಿ ಹೋರಾಟ ಸಮಿತಿಯನ್ನ ಮಾಡ್ಕೊಂಡಿದ್ದಾರೆ. ಆ ಒಂದು ಸಮಿತಿ ಈ ಕಲ್ಲುವಳ್ಳಿ ಭಾಗಕ್ಕೆ ನೀರನ್ನ ತರಬೇಕು ಅಂತ ಹೇಳಿ ಬಹಳಷ್ಟು ವರ್ಷಗಳಿಂದ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಉಪವಾಸ ಸತ್ಯಾಗ್ರಹಗಳನ್ನ ಹೂಡಿದ್ದಾರೆ. ಸಾಕಷ್ಟು ಹಣವನ್ನ ಜೋಬಿನಿಂದ ಖರ್ಚು ಮಾಡಿ ಅಲ್ಲಿಯ ಜನತೆಗೆ, ಆ ಹಳ್ಳಿ ಗ್ರಾಮಗಳಿಗೆ, ಕಲ್ಲುವಳ್ಳಿ ಭಾಗಕ್ಕೆ ನೀರನ್ನ ತರಬೇಕು ಅಂತ ಹೇಳಿ ಸುಮಾರು ವರ್ಷಗಳಿಂದನೂ ಕೂಡ ಅಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿಯ ತನಕ ಕೂಡ ಬಂದಂತ ರಾಜಕಾರಣಿಗಳು ಯಾರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಆಶ್ವಾಸನೆಗಳನ್ನ ಕೊಟ್ಕೊಂಡು, ಅವರಿಗೆ ಭರವಸೆಗಳನ್ನ ಕೊಟ್ಕೊಂಡು, ಮತಗಳನ್ನ ಗಿಟ್ಟಿಸಿಕೊಂಡು ಚುನಾವಣೆಯಿಂದ ಗೆದ್ದು ಮತ್ತೆ ಆ ಒಂದು ವಿಚಾರವನ್ನ ಮರೆತೋಗ್ಬಿಡ್ತಾರೆ. ಮತ್ತೆ ಪುನಃ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಜನಗಳ ಹತ್ರ ಹೋಗ್ತಾರೆ, ಭಿಕ್ಷೆ ಬಿಡ್ತಾರೆ, ಕಾಲಿಗೆ ಬೀಳ್ತಾರೆ. ನಾನು ನಿಮ್ಮ ಭಾಗಕ್ಕೆ ನಾನು ಅದ್ ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ ಅಂತ ಹೇಳಿ ಎಲ್ಲ ಸಿಂಗಾರದ ಮಾತುಗಳನ್ನ ಆಡ್ಕೊಂಡು ಜನಗಳನ್ನ ಯಾಮಾರಿಸಿ ಅವ್ರಿಗೆ ಓಟ್ಗಳನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಈ ನವರಂಗಿ ಆಟಗಳನ್ನ ಆಡ್ಕೊಂಡು ಜನಗಳಿಗೆ, ಈ ಅಸಹಾಯಕರಿಗೆ ಒಂದಷ್ಟು ದುಡ್ಡನ್ನ ಚೆಲ್ಲಿ ಅಲ್ಲಿ ಓಟನ್ನ ಗಿಟ್ಟಿಸ್ಕೊಂಡು ಚುನಾವಣೆಯಲ್ಲಿ ಗೆದ್ದು ಎಷ್ಟು ಹಣವನ್ನ ಖರ್ಚು ಮಾಡಿರ್ತಾರೆ ಅದರ 10 ಪಟ್ಟು ಹಣವನ್ನ ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ. ಸೊ ಹೊರಗಡೆಯಿಂದ ಬಂದಂತಹ ರಾಜಕಾರಣಿಗಳಿಗೆ, ಅಭ್ಯರ್ಥಿಗಳಿಗೆ ಆ ಸ್ಥಳೀಯ ಒಂದು ಸಮಸ್ಯೆಗಳು ಯಾವುದೂ ಕೂಡ ಅವರಿಗೆ ಅರಿವಿರೋದಿಲ್ಲ. ಕಲ್ಲುವಳ್ಳಿ ಭಾಗದ ಗಡಿ ಗ್ರಾಮ ಸೂರಪ್ಪನ ಹಟ್ಟಿಯಿಂದ ಹಿರಿಯೂರಿನ ತಾಲೂಕು ಆಫೀಸ್ ತನಕ ಏನು ನಡಿಗೆ ಜಾಥಾ ಇದೆ, ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ನಮ್ಮ ಒಂದು ಕಲ್ಲುವಳ್ಳಿ ಭಾಗದ ಜನತೆ. ನೀರಾವರಿ ಹೋರಾಟ ಸಮಿತಿಯ ಸದಸ್ಯರು ಎಲ್ಲರೂ ಸೇರ್ಕೊಂಡು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರ ಜೊತೆಗೆ ಅವರಿಗೆ ಶಕ್ತಿಯನ್ನು ತುಂಬುವಂತ ನಿಟ್ಟಿನಲ್ಲಿ ಅವರ ಕೂಗಿಗೆ ಧ್ವನಿಯಾಗಿ ಜರ್ನಲಿಸ್ಟ್ ಏನಿದ್ರು ಲಕ್ಷ್ಮಣ ಹೂಗಾರು ಕೂಡ ಆ ಒಂದು ಕಲ್ಲುವಳ್ಳಿ ಭಾಗದ ಜನರ ಕೂಗಿಗೆ ಒಂದು ಧ್ವನಿಯಾಗಿ ಅವರು ನಾಳೆ ಭಾಗವಹಿಸ್ತಾ ಇದ್ದಾರೆ. ದಯವಿಟ್ಟು ಪ್ರತಿಯೊಬ್ಬ ಕಲ್ಲುವಳ್ಳಿ ಭಾಗದ ರೈತರು, ಪ್ರಜೆಗಳು, ಮತದಾರರು ಈ ಒಂದು ಶಾಶ್ವತವಾದಂತಹ ಹೋರಾಟ, ನೀರಿಗಾಗಿ ಹೋರಾಟ, ನೀರಿಗಾಗಿ ಕೂಗು ಅನ್ನುವಂತ ಒಂದು ರ್ಯಾಲಿಯಲ್ಲಿ ಭಾಗವಹಿಸಬೇಕು. ಇದು ಈ ಕೂಗು ವಿಧಾನಸೌಧಕ್ಕೆ ತಲುಪಬೇಕು, ಸಮಸ್ಯೆಗಳು ಅರ್ಥ ಆಗ್ಬೇಕು. ಯಾಕೆಂದ್ರೆ ನಾವೆಲ್ಲ ಆ ಭಾಗದಲ್ಲಿ ಬಯಲುಸೀಮೆ ಪ್ರದೇಶ, ಸಂಪೂರ್ಣವಾಗಿ ಯಾವುದೇ ರೀತಿಯ ಅಲ್ಲಿ ನೀರಿನ ಸೌಕರ್ಯಗಳಿರೋದಿಲ್ಲ. ಸಂಪೂರ್ಣವಾಗಿ ಅಲ್ಲಿ ರೈತರು ವ್ಯವಸಾಯದ ಆಧಾರದ ಮೇಲೆ ಕೂಲಿ ನಾಲಿ ಮಾಡಿಕೊಂಡು ಜೀವನವನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿ ಇರುವಂತದ್ದು. ಸೊ ಯಾವುದೇ ಮೂಲಭೂತ ಸೌಕರ್ಯಗಳು ನೇರವಾಗಿ ಆ ಒಂದು ಭಾಗಕ್ಕೆ ಸಿಗದೆ ಜನರು ಇವತ್ತಿಗೂ ಕೂಡ ಸಹಿಸಿಕೊಂಡು ಅಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ. ಸೊ ಯಾವುದೇ ರಾಜಕಾರಣಿಗಳು ಕೂಡ ಇಲ್ಲಿಯ ತನಕ ಮತವನ್ನ ಕೇಳೋದಿಕ್ಕೆ ಬಂದ್ರೆ ಮತ್ತೆ ಅವರು ಆ ಭಾಗಕ್ಕೆ ಬರ್ತಕ್ಕಂಥದ್ದು, ಅಲ್ಲಿಯ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥದ್ದು ಕೇವಲ ಮತ್ತೆ ಚುನಾವಣೆ ಬರುವಂತ ಸಂದರ್ಭದಲ್ಲಿ. ನೋಡಿ, ಇವತ್ತು ಏನು ಡಿ ಸುಧಾಕರ್ ಅವರು ಹಸ್ತಂಗತ ಆದ ನಂತರ ಸುಮಾರು 30 ಜನ, ನಾನು ಕೇಳ್ಪಟ್ಟಿದ್ದೀನಿ, ಸುಮಾರು 30 ಜನ ಅಲ್ಲಿ ಬೈ ಎಲೆಕ್ಷನ್ಗೆ ನಿಂತಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಅದರಲ್ಲಿ ಸ್ಥಳೀಯ ಅಭ್ಯರ್ಥಿಗಳು ಕೂಡ ಇದ್ದಾರೆ, ಹೊರಗಡೆಯಿಂದ ಬಂದಂತಹ ಅಭ್ಯರ್ಥಿಗಳು ಕೂಡ ಆ ಒಂದು ಸ್ಪರ್ಧೆಯಲ್ಲಿ ಇದ್ದಾರೆ. ಆದ್ರೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಯಾರು ಸಾಮಾಜಿಕ ಕಳಕಳಿಯನ್ನು ಹೊಂದಿರ್ತಾರೆ, ಯಾರು ಈ ತರದ ಒಂದು ಜನರ ಒಳಿತಿಗೋಸ್ಕರ ಹೋರಾಟದ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಒಬ್ಬ ಅತ್ಯುತ್ತಮವಾಗಿರ್ತಕ್ಕಂಥ ಸ್ಥಳೀಯ ಅಭ್ಯರ್ಥಿ ಆ ಒಂದು ಕ್ಷೇತ್ರಕ್ಕೆ ಗೆದ್ರೆ ಬಹುಶಃ ಅಲ್ಲಿಯ ಸಮಸ್ಯೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸಬಹುದು. ಯಾಕೆಂದ್ರೆ ಸ್ಥಳೀಯ ಅಭ್ಯರ್ಥಿ ಆದ್ರೆ ಅವರು ಅಲ್ಲೇ ಓಡಾಡ್ತಾ ಇರ್ತಾರೆ, ಅಲ್ಲಿಯ ಸಮಸ್ಯೆಗಳು ಅರ್ಥ ಆಗುತ್ತೆ. ಸೊ ಎಲ್ಲ ಕಾರಣಕ್ಕೋಸ್ಕರ ಸ್ಥಳೀಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ ಬಹುಶಃ ಆ ಒಂದು ಭಾಗದ ಜನತೆಗೆ ಒಂದು ಒಳ್ಳೆ
ಕೆಲಸಗಳಾಗುತ್ತೆ, ಆ ಒಂದು ಭಾಗ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಹೊರಗಡೆಯಿಂದ ಬಂದಂತಹ ಅಭ್ಯರ್ಥಿಗಳಿಗೆ ನಾವೆಲ್ಲ ಅಲ್ಲಿ ಹಣಕ್ಕೋಸ್ಕರ ಮಣೆ ಹಾಕಿ ಅವ್ರನ್ನ ಗೆಲ್ಲಿಸ್ಕೊಂಡ್ರೆ ಭವಿಷ್ಯದಲ್ಲಿ ನಾವು ಹರ್ಷದ ಕೂಳಿಗೋಸ್ಕರ ವರ್ಷದ ಕೂಳನ್ನ ಕಳೆದುಕೊಂಡುವಂತ ಪರಿಸ್ಥಿತಿ, ಬರೀ ಕೇವಲ ಸರ್ಕಾರದಿಂದ ಕೊಟ್ಟಂತಹ ಬಿಟ್ಟಿ ಭಾಗ್ಯಗಳಿಗೆ ಮತ್ತೆ ಈ ಉಚಿತ ರೇಷನ್ ಅನ್ನ ತಿಂದ್ಕೊಂಡು ನಾವು ಅಷ್ಟಕ್ಕೆ ಸೀಮಿತ ಆಗುವಂತ ಒಂದು ಪರಿಸ್ಥಿತಿ ಶಾಶ್ವತವಾಗಿ ನಿರ್ಮಾಣ ಆಗುತ್ತೆ. ಸೊ ನಾವೆಲ್ಲ ಸ್ವಾಭಿಮಾನಿಗಳು, ದುಡಿದು ತಿನ್ನುವಂತ ಒಂದು ಆತ್ಮಸ್ಥೈರ್ಯ ಇರುವಂತವರು. ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಲಕ್ಷಾಂತರ ರೂಪಾಯಿ ಕೊಟ್ಟು ಇವತ್ತು ವಿದ್ಯಾಭ್ಯಾಸನ ಮಾಡ್ಬೇಕಾಗುತ್ತೆ. ಹಣವಂತರಿಗೆ ಮಾತ್ರ ಇವತ್ತು ವಿದ್ಯಾಭ್ಯಾಸ. ಆದ್ರೆ ಈ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರ್ತಕ್ಕಂತ ಗ್ರಾಮೀಣ ಪ್ರದೇಶಗಳಿಂದ ಬಂದಂತಹ ಮಕ್ಕಳನ್ನ ಶಾಲೆಗೆ ಸೇರಿಸಿ ಅವ್ರ ಲಕ್ಷಾಂತರ ರೂಪಾಯಿ ಕೊಟ್ಟು ಮಕ್ಕಳನ್ನ ಓದಿಸುವ ಸಲುವಾಗಿ, ಅವ್ರಿಗೊಂದು ಭವಿಷ್ಯವನ್ನ ರೂಪಿಸುವ ಸಲುವಾಗಿ ಇವತ್ತು ತಂದೆ ತಾಯಿಗಳು ಹೈರಾಣಾಗಿ ಹೋಗ್ತಾ ಇದ್ದಾರೆ. ಎಷ್ಟೋ ಜನ ಇವತ್ತು ಬೇರೆಯವರ ಹತ್ತಿರ, ಅಂದ್ರೆ ಉಳ್ಳವರ ಹತ್ತಿರ ಸಾಲ ಸೂಲ ಮಾಡಿ ತಮ್ಮ ಮಕ್ಕಳನ್ನ ಶಾಲೆಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಶಾಲಾ ಕಾಲೇಜಿಗೆ ಸೇರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ವರ್ಷ ಪೂರ್ತಿ ದುಡಿದು ಅವರು ಮಕ್ಕಳಿಗೆ ಮಾಡಿರ್ತಕ್ಕಂಥ ಸಾಲವನ್ನ ತೀರ್ಸೋದಿಕ್ಕೆ ಕೂಲಿನಾಲಿ ಮಾಡಿ ಜೀವನವನ್ನ ಮಾಡುವಂತಹ ಸಂದರ್ಭಗಳು ಉದ್ಭವ ಆಗಿದೆ. ಇವತ್ತು ಮತ ಅಂತಕ್ಕಂಥದ್ದು, ಅದರ ಮಹತ್ವ ಹಳ್ಳಿ ಭಾಗದ ಜನಕ್ಕೆ ಅರ್ಥ ಆಗ್ಬೇಕು. ಅಂತ ಒಬ್ಬ ನಾಯಕನ, ಉತ್ತಮ ನಾಯಕನನ್ನ ಆಯ್ಕೆ ಮಾಡ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿರ್ತದೆ. ಇವ್ರ ತಾಲೂಕಿನ ಬೈ ಎಲೆಕ್ಷನ್ ಅಲ್ಲಿ ಒಬ್ಬ ಸ್ಥಳೀಯ ಅಭ್ಯರ್ಥಿನ, ಒಳ್ಳೆಯ ಒಂದು ಸಾಮಾಜಿಕ ಕಳಕಳಿಯನ್ನ ಹೊಂದಿರತಕ್ಕಂತ ಉತ್ತಮ ನಾಯಕನನ್ನ ಆಯ್ಕೆ ಮಾಡ್ಕೊಂಡ್ರೆ ಭವಿಷ್ಯದಲ್ಲಿ ಆ ಒಂದು ಭಾಗ ಅಭಿವೃದ್ಧಿ ಹೊಂದೋದಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಜೀವನವನ್ನ, ನಿಮ್ಮ ಮಕ್ಕಳನ್ನ, ನಿಮ್ಮ ಭಾಗವನ್ನ, ನಿಮ್ಮ ಕ್ಷೇತ್ರವನ್ನ ಹಾಳಾಗೋದಿಕ್ಕೆ ಅದಕ್ಕೆ ನೀವೇ ಕಾರಣರು ಹೊರತು ಇಲ್ಲಿ ಬೇರೆ ಯಾರು ಕೂಡ ಕಾರಣರು ಆಗೋದಿಕ್ಕೆ ಸಾಧ್ಯ ಇಲ್ಲ. ಮೋಸ ಮಾಡೋರು ಇರ್ತಾರೆ ಯಾವಾಗ್ಲೂ ಕೂಡ. ಸೊ ಅದರಿಂದ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ರ್ಯಾಲಿನಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು, ಆ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಸೊ ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ಹಿರಿಯೂರು ತಾಲೂಕಿನ ನೀರಿಗಾಗಿ ಹೋರಾಟ ಅನ್ನುವಂಥದ್ದು ಇದು ಕಳೆದ 5-6 ವರ್ಷಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಳ್ಳಿಗಳಲ್ಲಿ ಕೂಡ ಕೇಳ್ತಾ ಬಂದಿದೆ. ಇವತ್ತು ಕಳೆದ 4 ವರ್ಷಗಳಿಂದ ಭೀಕರ ನೀರಿನ ಅಭಾವ ಮತ್ತು ಮಳೆಗಾಲ ಕೈಕೊಟ್ಟಿರೋದ್ರಿಂದ ಇಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಈ ಭಾಗದ ರೈತರು ನಿರಂತರವಾಗಿ ತಮ್ಮ ಜಮೀನುಗಳನ್ನು, ಬೆಳೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಮನೆ ಮಠಗಳನ್ನು ಮಾಡ್ಕೊಂಡಿದ್ದಾರೆ. ಅವರ ಹೆಂಡತಿ ಮಕ್ಕಳ ಮೈ ಮೇಲೆ ಇರ್ತಕ್ಕಂಥ ಒಡವೆಗಳನ್ನು, ಬಂಗಾರಗಳನ್ನು ಕೂಡ ಒತ್ತೆ ಇಟ್ಟು ಇವತ್ತು ತಮ್ಮ ತೋಟಗಳನ್ನು ಉಳಿಸುವಂಥ ಪ್ರಯತ್ನ ಮಾಡ್ತಾರೆ. ಸೊ ಇಷ್ಟಾದರೂ ಕೂಡ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ವಿಫಲ ಆಗಿದೆ. ಈ ಕಾರಣಕ್ಕಾಗಿ ಮತ್ತೊಮ್ಮೆ ಇವತ್ತು ಈ ಭಾಗದ ರೈತರು ಈ ವರ್ಷ ಸಂಪೂರ್ಣವಾಗಿ ನಾಶ ಆಗುವಂತ ಹಂತಕ್ಕೆ ಬಂದಿದ್ದಾರೆ. ಅವ್ರ ತೋಟಗಳು ಇವತ್ತು ಒಣಗೋಗ್ತಾ ಇದ್ದಾವೆ. ಒಂದು ರೀತಿ ಇಲ್ಲಿಯ ರೈತರು, ಕಲ್ವಳ್ಳಿ ಭಾಗದ ರೈತರು, ಇಂದಾವರ ಇರ್ಬೋದು, ಆಮೇಲೆ ಎಲ್ಕೆರೆ ಬ್ಯಾಲ್ಕೆರೆ ಇರ್ಬೋದು, ಈ ಭಾಗ ಸುಮಾರು ಒಂದು 20-25 ಗೌಗನಹಳ್ಳಿ ಭಾಗ ಇರ್ಬೋದು, ಆಮೇಲೆ ನಮ್ಮ ಕಡೆ ಮಾರಿಕೆರೆ ಸುತ್ತಮುತ್ತ ಇರ್ತಕ್ಕಂಥ ಬರಮಗಿರಿ ಇರ್ಬೋದು, ಬೀರನಹಳ್ಳಿ ಇರ್ಬೋದು, ಆಮೇಲೆ ಗುಡಿಹಳ್ಳಿ, ಗೋನಹಳ್ಳಿ, ಯಾವ್ಯಾವ ಒಂದು ಬರಪೀಡಿತ ಅನ್ನುವಂಥ ಒಂದು ಹಳ್ಳಿಗಳಿದ್ದಾವೆ, ಆ ಎಲ್ಲ ರೈತರ ಇವತ್ತು ಬದುಕು ಪೂರಾ ಬಟ್ಟೆ ಆಗ್ತಾ ಇದೆ. ಸತ್ತ ಶವಗಳಾಗಿದ್ದಾರೆ ಇಲ್ಲಿ ರೈತರು. ಆ ರೈತರು ಇವತ್ತು ಸುಮ್ಮನೆ ಜೀವಂತ ಶವವಾಗಿ ಉಳ್ಕೊಂಡಿದ್ದಾರೆ. ಒಂದ್ ಕಡೆ ತೋಟ ಉಳಿತಾ ಇಲ್ಲ, ಒಂದ್ ಕಡೆ ಅವ್ರ ಮಕ್ಕಳ ಶಿಕ್ಷಣದ ಸಮಸ್ಯೆ, ಮತ್ತೆ ಅವ್ರ ಮನೆಗೆ ಯಾರಾದ್ರೂ ಆರೋಗ್ಯ ತಪ್ಪೋದ್ರೆ ಆ ಆರೋಗ್ಯಕ್ಕೂ ಕೂಡ ವೆಚ್ಚ ಮಾಡ್ತಕ್ಕಂಥ ಒಂದು ಹಣಕಾಸಿನ ಸಮಸ್ಯೆ ಇದೆ. ಸೊ ಇವೆಲ್ಲವನ್ನು ನೋಡಿದ್ರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತೆ ಇಲ್ಲಿ ಆಳ್ತಕ್ಕಂಥವರಿಗೆ ಮತ್ತೆ ರಾಜಕೀಯ ಪಕ್ಷಗಳಿಗೆ ಇದ್ರ ಬಗ್ಗೆ ಕನಿಷ್ಠ ಪ್ರಜ್ಞೆ ಇಲ್ಲ. ಇವತ್ತು ರೈತರ ಬಗ್ಗೆ, ಬದುಕಿನ ಬಗ್ಗೆ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಏನೋ ಕನ್ಸರ್ನ್, ಕಾಳಜಿ ಕಾಣಿಸ್ತಾ ಇಲ್ಲ. ಹಾಗಾಗಿ ರೈತರು ಇವತ್ತು ಮತ್ತೊಮ್ಮೆ ಇದು ತಮ್ಮ ಉಳಿವಿಗಾಗಿದ್ದು, ಇನ್ನು ಯಾರ ವಿರುದ್ಧ ಹೋರಾಟ ಅಲ್ಲ ಇದು. ನನ್ನ ಬದುಕು ಉಳಿಬೇಕು, ನನ್ನ ರೈತ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಭವಿಷ್ಯ ಉಳಿಸ್ಕೊಳ್ಬೇಕಂತೇಳಿ ಬಹಳ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನೊಬ್ಬ ರೈತನಾಗಿ, ನಾನೇನು ಬೀರನಹಳ್ಳಿಯ ಒಬ್ಬ ಗ್ರಾಮಸ್ಥ, ನಾನು ಕುರುಬನಹಳ್ಳಿ ಹತ್ರ ನನ್ನ ಒಂದು ಕೃಷಿ ಚಟುವಟಿಕೆ ಮಾಡ್ಕೊಂಡಿದ್ದೀನಿ. ನಾನು ಈ ರೈತರ ಒಂದು ಹೋರಾಟಕ್ಕೆ ನೈತಿಕ ಬೆಂಬಲವನ್ನು ಘೋಷಿಸಲಿಕ್ಕೆ ನಾನು ಬಂದಿದ್ದೀನಿ. ಹಾಗಾಗಿ ಈ ಹೋರಾಟ ಸಕ್ಸಸ್ ಆಗಬೇಕು. ಅವ್ರ ಕರದಲ್ಲಿ ನಾನು ವೈಯಕ್ತಿಕವಾಗಿ ಬಂದು ನಾನು ನೈತಿಕ ಬೆಂಬಲ ಕೊಡ್ತೀನಿ. ಮತ್ತೆ ಈಗ ಇನ್ನೊಂದೇನೆಂದ್ರೆ, ರೈತರು ಯಾಕೆ ಇಷ್ಟೊಂದು ಈಗ ಮತ್ತೆ ಜಾಗೃತ ಆಗಿದ್ದಾರೆ. ಈಗಾಗಲೇ 10 ಹೋರಾಟಗಳಾಗಿದ್ದಾವೆ ಇಲ್ಲಿ. ಅವರೇನು ಹಾಗೆ ಸುಮ್ಮನೆ ಕೂತಿಲ್ಲ, ಕೈ ಕಟ್ಕೊಂಡು ಕೂತಿಲ್ಲ, ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಆದರೆ ಎಲ್ಲ ಒಂದು ಕಡೆ ಆ ಹೋರಾಟಕ್ಕೆ ಇನ್ನೂ ಕೂಡ ನ್ಯಾಯ ಸಿಗ್ತಿಲ್ಲ. ಸೊ ಈಗ ಮುಂದೆ ಬರ್ತಕ್ಕಂಥ ಉಪಚುನಾವಣೆ ಕೂಡ ಮುಂದೆ ಇದೆ, ಮನೆ ಬಾಗಿಲಿಗೆ ಬಂದಿದೆ. ಸೊ ಹಾಗಾಗಿ ಈ ಹಂತದಲ್ಲಿ ರೈತರು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಇದೆ. ಆದರೆ ಒಂದು ಪ್ರಶ್ನೆ, ನಾವು ಆ ಹಂತಕ್ಕೆ ಹೋಗೋದು ಬೇಡ. ಈಗ ನಮಗಿರ್ತಕ್ಕಂಥದ್ದು ಈಗ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ, ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ, ನೀರಾವರಿ ಮಂತ್ರಿ ಯಾರು ಅನ್ನೋದು ಗೊತ್ತಾಗುತ್ತೆ. ಆ ಹಂತದಲ್ಲಿ ನಾವು ಯಾವ ಹಳ್ಳಿಗಳಲ್ಲಿ ಇವತ್ತು ನೀರಿನ ಸಮಸ್ಯೆ ಕಾಡ್ತಾ ಇದೆ, ಯಾರು ಇವತ್ತು ತೋಟಗಳು ಒಣಗೋಗ್ತಾರೆ, ಜನ ಇವತ್ತು ಜೀವಂತ ಶವವಾಗಿದ್ದ ರೈತರು, ಅವರೆಲ್ಲರೂ ಕೂಡ ಒಂದು ಮತ್ತೆ ನೀರಾವರಿ ಮಂತ್ರಿ ಯಾರು ಹೊಸಬರಾಗ್ತಾರೆ ಅವ್ರ ಹತ್ರ ನಿಯೋಗ ತೆಗೆದುಕೊಂಡು ಹೋಗೋಣ. ನಾನು ಅದರ ನೇತೃತ್ವ ವಹಿಸ್ತೇನೆ. ನನಗೆ ಯಾವುದೇ ಮುಲಾಜಿಲ್ಲ. ಯಾಕಂದ್ರೆ ಈ ತಾಲೂಕಿನ ರೈತರು ಬದುಕಬೇಕು, ಈ ತಾಲೂಕಿನ ರೈತ ಅನ್ನದಾತ ಬದುಕಬೇಕು. ಅನ್ನದಾತ ಬದುಕಿದ್ರೆ ನಮ್ಮ ತಾಲೂಕು ಅಭಿವೃದ್ಧಿ ಆಗುತ್ತೆ, ಅವ್ರ ಮಕ್ಕಳ ಭವಿಷ್ಯ ಅಭಿವೃದ್ಧಿ ಆಗುತ್ತೆ, ಅವರ ಕುಟುಂಬ ನೆಮ್ಮದಿಯಾಗಿ ಬದುಕುತ್ತೆ. ಈಗ ಯಾರ ಹತ್ರ ಯಾವುದೋ ರಾಜ್ಯದ ಹೊಸ ಸ್ಕೀಮ್ ಕೇಳ್ತಾ ಇಲ್ಲ.
ನಮ್ಮಿರೋ ಹೊಲಗಳನ್ನು ಉಳಿಸೋಕ್ಕೆ ಇರತಕ್ಕಂಥ ಡ್ಯಾಮಲ್ಲಿ ಇರತಕ್ಕಂಥ ನೀರನ್ನು ಪೂರೈಸಿ ಯಥೇಚ್ಛವಾಗಿ ನೀರು ಹರಿದು ಹೋಗ್ತಾ ಇದೆ. ಇವತ್ತು ಬರಮಗಿರಿ ಇರ್ಬೋದು, ಕಲ್ವಳ್ಳಿ ಇರ್ಬೋದು, ಗುಡಿಹಳ್ಳಿ ಇರ್ಬೋದು, ಕುಣಿಕೆರೆ ಇರ್ಬೋದು, ಇಲ್ಲೆಲ್ಲ 2 ದಿವಸ ನೀರು ಬಿಟ್ಟಿದ್ರು ಇವತ್ತು ಕೆರೆಗಳು ತುಂಬಿದ್ದು. ಇವತ್ತು ನಿಮ್ಮ ಭಾಗದಲ್ಲಿ ಬಹಳ ಹೀನಯವಾದಂಥ ಪರಿಸ್ಥಿತಿ ಬರ್ತಾ ಇದ್ದು ನೋಡಿದೆ. ತೋಟಗಳೆಲ್ಲ ಒಣಗೋಗಿದ್ದಾವೆ, ಎಲ್ಲ ಫಸಲು ಕೊಡ್ತಕ್ಕಂಥ ತೋಟಗಳು ಹೋಗಿದ್ದಾವೆ, ರೈತರ ಮುಖದಲ್ಲಿ ಕಳೆ ಇಲ್ಲ, ಎಲ್ಲ ಒಂಥರ ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ಇವತ್ತು ಇಲ್ಲಿ ಬರ್ತಕ್ಕಂಥ ನಿಮ್ಮ ಮುಂದಿನ ಚುನಾವಣೆ ಘೋಷಣೆ ಆದಾಗ ಮುಂದೆ ತೀರ್ಮಾನ ತಗೋಣ. ಆದರೆ ಬರಬೇಕಾದವರು ಇದನ್ನ ಗಮನದಲ್ಲಿಟ್ಕೊಂಡು ಅವರ ಮನಸ್ಸಲ್ಲಿಟ್ಕೊಂಡು ಈ ಭಾಗಕ್ಕೆ ನಾನು ಹೋದರೆ ಇಲ್ಲಿ ರೈತರು ನನ್ನ ಕೇಳ್ತಾರೆ, ನೀನು ಏನು ಮಾಡಿದೆ ಅಂತ ಪ್ರಶ್ನೆ ಮಾಡ್ತಾರೆ. ನಾನು ಅವ್ರಿಗೆ ನ್ಯಾಯ ಕೊಡಬೇಕು. ಅದು ಆಡಳಿತದಲ್ಲಿ ಇರ್ತವ್ರು ಇರಬೇಕು, ವಿರೋಧ ಪಕ್ಷದಲ್ಲಿ ಇರ್ಬೋದು, ಯಾರೇ ಇರಲಿ ಅವರು ನಾನು ಈ ಊರಿಗೆ ಹೋದರೆ, ಈ ಭಾಗಕ್ಕೆ ಹೋದರೆ ನನ್ನನ್ನು ಕೇಳ್ತಾರೆ, ನಾನು ಏನು ಮಾಡೋಕ್ಕಾಗತ್ತೆ. ಅವರು ಆ ತೀರ್ಮಾನವನ್ನು ಮಾಡ್ಕೊಂಡು ಬಂದರೆ ನಾವು ಊರಾಗ ಬಿಟ್ಕೋಬೇಕು. ಇಲ್ಲದೆ ಹೋದರೆ ಊರೊಳಗೆ ಅವರಿಗೆ ಯಾವುದೇ ರೀತಿಯಂಥ ಪ್ರವೇಶಕ್ಕೆ ಅವಕಾಶ ಇಲ್ಲ ಅನ್ನೋವಂಥದ್ದು. ಅದು ಮುಂದೆ ತೀರ್ಮಾನ ತಗೋಣ, ಈಗಲ್ಲ. ಈಗ ನಾವು ನೀರಾವರಿ ಮಂತ್ರಿ ಹತ್ರ ಆ ಟೆಕ್ನಿಕಲ್ ಏನಿದೆ ರಿಪೋರ್ಟು, ಕಲ್ವಳ್ಳಿದು ನೀರಿನ ವಿಚಾರ ಎಲ್ಲಿಗಿದೆ, ಅದರ ಆರ್ಡರ್ ಏನಿದೆ, ಯಾವ ಹಂತದಲ್ಲಿದೆ, ಅದನ್ನು ಮಾಹಿತಿ ತಗೊಂಡು ಒಂದು ವೇಳೆ ಅದು ಹಂತದಲ್ಲಿ ಅರ್ಧಂಬರ್ಧ ಆಗಿದ್ರೆ ಆದಷ್ಟು ಬೇಗ ಅದನ್ನು ಮಾಡಿದ ನಂತರ ಅವರು ಆ ಕಾಮಗಾರಿ ಸ್ಟಾರ್ಟ್ ಆದರೆ ಅವರು ನಮ್ಮ ಹಳ್ಳಿಗಳಿಗೆ ಬರಲಿ. ಇದು ಎಲ್ಲ ರೈತರ ಅಭಿಪ್ರಾಯ ಆಗಿದೆ. ಹಾಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಅವರ ಹೋರಾಟಕ್ಕೆ ನಾನು ಸಾಮಾನ್ಯ ರೈತನಾಗಿ ಅವ್ರಿಗೆ ಬೆಂಬಲ ಕೊಡ್ತೇನೆ. ಮತ್ತು ಹಿಂದೆ ಕೂಡ ಭದ್ರಾ ಮೇಲ್ದಂಡೆ ಹೋರಾಟದಲ್ಲಿ ನಾನು ಅನೇಕ ಎಲ್ಲ ಸ್ನೇಹಿತರು ಒಟ್ಟುಗೂಡಿ ಹೋರಾಟ ಮಾಡಿದ್ರ ಫಲವಾಗಿ ಇವತ್ತು ಡ್ಯಾಮ್ಗೆ 2 TMC ನೀರು ಬಂತು. ಅದು ನಾವು ಒಬ್ಬರೇ ಕಾರಣ ಅಲ್ಲ, ಇಡೀ ಜಿಲ್ಲೆಯ ಅನೇಕ ಹೋರಾಟಗಾರರು, ಅನೇಕ ರೈತ ಸಂಘಟನೆಗಳ ಶ್ರಮದಿಂದಾಗಿ ಬಂದಿರತಕ್ಕಂಥದ್ದು. ಅದರ ಪಾಲು ಈ ನಮ್ಮ ಪ್ರತಿಯೊಂದು ಹಳ್ಳಿಗೆ ಹೋಗಬೇಕು. ಡ್ಯಾಮಿಗೇನು ನೀರು ಬಂತು, ಒಂದು ಹಂಡೆ ನೀರಿದೆ ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥವ್ರಿಗೆ, ನಿಮಗೆ ಒಂದು ಚೊಂಬು ನೀರು ಸಿಗ್ತಾ ಇಲ್ಲ. ಮತ್ತು ಯಾವ ಸುಖಕ್ಕೆ ನಮಗೆ ನೀರು ಬಂತು? ನಾವೇನು ಸಾಧನೆ ಮಾಡಿದ್ವಿ? 30-40 ವರ್ಷ ನಾವು ಭದ್ರಾ ಮೇಲ್ದಂಡೆಗೆ ಹೋರಾಟ ಮಾಡಿದ್ವಿ, ನಮಗೆ ನೀರು ಬಂತು. ಆದರೆ ನಮ್ಮ ಮನೆಗೆ ಒಂದು ಚೊಂಬು ನೀರು ಬರಲಿ, ಒಂದು ಗ್ಲಾಸ್ ನೀರಿಲ್ಲ ನಮಗೆ. ಇದು ನಿಜವಾದಂಥ ದೈನ್ಯ ಸ್ಥಿತಿ. ಇದು ಹೀನಾಯ ಅಲ್ವಾ? ನಗೆ ಪಾಟ್ಲಿ ಇದು ನಮಗೆ. ಇವತ್ತು ಶಿರಾಗ್ ಹೋದ್ರೆ ಮೊದಲು ಕೆರೆ ತುಂಬಿಸ್ತಾರೆ, ಅಲ್ಲಿ ರಾಜಕೀಯವಾಗಿ ಪ್ರಜ್ಞೆ ಇದೆ. ಜಲಕೆರೆಗೆ ನೀರು ಹೋಗ್ತಾ ಇದೆ, ಅಲ್ಲಿ ಪ್ರಜ್ಞೆ ಇದೆ. ಆಮೇಲೆ ಹೊಳಲ್ಕೆರೆಯಲ್ಲಿ ಪ್ರಜ್ಞೆ ಇದೆ, ಅಲ್ಲಿ ನೀರು ಹೋಗುತ್ತೆ. ಹೊಸದುರ್ಗದಲ್ಲಿ ನಮ್ಮ ಗೋವಿಂದಪ್ಪನವರು ಸಣ್ಣ ಚೆಕ್ ಡ್ಯಾಮ್ ಮಾಡಿ ಅಲ್ಲಿ ರೈತರನ್ನ ಉಳಿಸುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ನಾವು ಹಿರಿಯರವ್ರು ಏನು ನಾವು ಅನ್ಯಾಯ ಮಾಡಿದ್ವಿ? ಇಲ್ಲಿ ರೈತರಿಗೆ ಏನು ನಮಗೆ ನಾವು ಯಾರಿಗೆ ಮೋಸ ಮಾಡಿದ್ವಿ? ನಾವು ಯಾರಿಗಾದ್ರೂ ಮೋಸ ಮಾಡಿದ್ವಾ? ಪ್ರತಿ ಸಲ ಬಂದಾಗೆಲ್ಲ ಓಟ್ ಹಾಕಿದ್ವಿ, ಪ್ರತಿ ಸಲ ಬಂದವ್ರನ್ನ ಕರ್ಕೊಂಡ್ ಬಂದಿದ್ವಿ, ಅವ್ರನ್ನ ನಂಬಿದೀವಿ. ಆದ್ರೆ ಈ ಸಲ ನಾವು ಮೋಸ ಹೋಗಲ್ಲ. ನಮ್ಮನ್ನ ನೀವು ಯಾವುದೇ ಕಾರಣಕ್ಕೂ ಮೋಸ ಮಾಡಬೇಡಿ ಅಂತ ಹೇಳ್ತಾ ಇವತ್ತು ರೈತರೆಲ್ಲರೂ ಕೂಡ ಬಹಳ ನೋವಲ್ಲಿದ್ದಾರೆ. ಅವ್ರ ಮಕ್ಕಳು ನೋಡಕ್ಕಾಗ್ತಾ ಇಲ್ಲ. ಭೀಕರವಾದಂಥ ಬರ ಇವತ್ತು ನಮ್ಮ ಭಾಗದಲ್ಲಿ ಕಂಡು ಬಂದಿದೆ. ಈ ಕಲ್ವಳ್ಳಿ ಭಾಗದ ರೈತರ ಮೊದಲ ಬೇಡಿಕೆ ಅವ್ರು ಈಡೇರಬೇಕು. ಅದಾದ ನಂತರ ನಮ್ಮ ಬೇಡಿಕೆನೂ ಈಡೇರಬೇಕು. ಎಲ್ಲ ರೈತರೇ, ಅವ್ರ ರೈತರು, ನಾವು ರೈತರೇ. ಸೊ ಎಲ್ಲರೂ ಹಂಚ್ಕೊಂಡು ತಿನ್ನೋಣ, ಎಲ್ರಿಗೂ ನೀರು ಬರಬೇಕು. ಆ ಮೂಲಕ ನಮ್ಮ ಬದುಕುಗಳು ಕಟ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ರೈತ ನೀರಾವರಿ ಹೋರಾಟಕ್ಕೆ ಏನೇ ಬರಲಿ, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಕಲ್ವಳ್ಳಿ ಭಾಗದ ರೈತ ನೀರಾವರಿ ಹೋರಾಟಕ್ಕೆ ಕೆರೆಗಳು ತುಂಬಲಿ. ಜಿಲ್ಲಾ ತಾಲೂಕಿನ ಕೆರೆಗಳನ್ನು ತುಂಬಿಸುವ ಕಾರ್ಯ ನಡೆಯಲಿ. ರಾಜಕೀಯ ಬೇಡ, ನೀರು ಕೊಡಿ. ರಾಜಕೀಯ ಬೇಡ, ನೀರು ಕೊಡಿ. ನಿಮ್ಮ ರಾಜಕೀಯ ನಿಮ್ಮ ಮನೆಯಲ್ಲಿ ಇರಲಿ, ನಿಮ್ಮ ರಾಜಕೀಯ ನಿಮ್ಮ ಮನೆಯಲ್ಲಿ ಇರಲಿ. ಕಲ್ವಳ್ಳಿ ಭಾಗದ ರೈತರ ಹೋರಾಟಕ್ಕೆ ಬರಮಗಿರಿ ಕೆರೆ ತುಂಬಲಿ. ಪ್ರತಿಯೊಂದು ಕೆರೆಗಳಿಗೂ ನೀರು ಹರಿಸಲಿ. ಬಯಲುಸೀಮೆ ನೀರಾವರಿ ಹೋರಾಟಕ್ಕೆ, ಬರಪೀಡಿತ ಬಯಲುಸೀಮೆ ಹೋರಾಟಕ್ಕೆ